ಮಾಡಿರೋದೇ ಹಲ್ಕಾ ಕೆಲಸ. ನೀವಿಬ್ರು ಸೇರ್ಕೊಂಡು ನಿಮ್ಮ ಆಫೀಸ್ಗೆ ಹೇಳಿದ್ರೇನೆ ಅವನಿಗೆ ದುಡ್ಡು ಕೊಟ್ಟಿದ್ದೆ ಅಂತ ACR ನಲ್ಲಿ ಮಾಡಿಲ್ಲ ನಿಮ್ಮ ಆಫೀಸ್ಗೆ ಹೇಳಿದ್ದೀರಾ ಅಂದೆ. ಮಾಡೋದೆಲ್ಲ ಹಲ್ಕಾ ಕೆಲಸ. ಆಫೀಸ್ಗೆ ಹೋಗೋದು ಇಂತ ಹಲ್ಕಾ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ. ಪೆನ್ಷನ್ ಬರೋದಿಲ್ಲ ನೋಡಿ ಆಮೇಲೆ ಸತ್ತೋದ್ರಿಗೆ. ಯು ಪೇ ಬೈ 2:30 ಯು ಫೈಂಡ್ ಔಟ್ ವಾಟ್ ಅಮೌಂಟ್ ಯು ಕ್ಯಾನ್ ಪೇ, ಲೆಟ್ ಅಸ್ ಸಿ. ಅರ್ಥ ಆಯ್ತಾ? ಬಹಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು. ಅಲ್ಲಿಗೆ ಏನಾಗಿರುತ್ತೆ ಅಂತ ಏನೋ ಬಹಳ ಅಲ್ಲ, ಅವಾಗ ಏನಾಗಿರುತ್ತೆ ಹೇಳಿ? ಸ್ನೇಹಿತರು ಅಂತ ಸ್ನೇಹಿತರಲ್ಲ. ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಸಂಬಳದ ಅಲ್ದಲ್ನೆ ಬೇರೆ ದುಡ್ಡು ನಿಮ್ಗೆ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು. 1-2 ರೂಪಾಯಿ ಅಲ್ವಲ್ಲ, 2 ಲಕ್ಷ ತಾನೆ. ಹೆಂಗಿನ್ ಬರುತ್ತೆ ಅಷ್ಟೊಂದು ದುಡ್ಡು? ಅದನ್ನ ಲೋನ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ ಅದನ್ನೆಲ್ಲ 2:30 2 days time ನೋ ನಥಿಂಗ್ ಡೂಯಿಂಗ್. ಬೈ 2:30 if he is paying, otherwise I'll dictate the judgment. Yes, ಬನ್ರಿ ಮೇಡಮ್. The petitioner, my lord. 75% is already deposited, my lord. ಇನ್ 25% ಇವಾಗ ಕೊಟ್ಬಿಟ್ರೆ ಮುಗ್ದೆ ಹೋಯ್ತು ಕೇಸ್. Sir, on the last date of hearing, the party was present. None pronote our Athra Swami. They undertook to return it back to me. ಅದೆಲ್ಲ ಮಾತುಕತೆ ಆಯ್ತು. ನಿಮ್ ಕೊಲಿಗ್ ಹೇಳಿದ್ರು, ಅವ್ರನ್ನ ಕೇಳಿದಿವಿ, ಅವ್ರ ಪ್ರೊನೋಟ್ ಇಲ್ಲ ಅಂತಾರೆ. ಇನ್ಯಾವ್ದು ಇಲ್ಲ ಅಂತ ಬರ್ಕೊಡ್ತಾರೆ ಅಷ್ಟೇ. 50,000. ಅವ್ರನ್ನ ಅದನ್ನೇ ಕೇಳಕ್ ಕೇಳಿದೀವಿ. My lordship had directed us to deposit 50,000. I'll deposit 50,000. So my Pay. client is present before the last. ಅವ್ನ ಅಂಡರ್ಟೇಕಿಂಗ್ ಕೊಡಿ. ಈ ಪ್ರೊನೋಟ್ ಮೇಲೆ ಇವ್ರು ಕೊಟ್ಟಿರಬಹುದಾದಂತ ಪ್ರೊನೋಟ್ ಮೇಲೆ ಇನ್ಯಾರೇ ಕೇಸ್ ಹಾಕಿದ್ರೆ ಅದು ಡೌನ್ ಕೊಡ್ತಾನೆ. ಯಾರೇ ಅಂಕರ್ ಕೇಳಿ, ಬಾರೇ ಅಲ್ಲಿ ಮುಂದೆ ಪಾಪ. ಏನ್ ತಮ್ಮ ಹೆಸರೇನು? ಜೈರಾಮನ್ನ ನೋಡಿ. ಅವ್ರದ್ದೇನೋ ಪ್ರೊನೋಟ್ ಇದೆಯಂತ ನಿಮ್ಮ ಹತ್ರ? ಪ್ರಮಾಣ ಆಗಿದ್ದಿದ್ರೆ ಇಲ್ಲಿ ತನಕ ಕೇಸೇ ಬರ್ತಿರ್ಲಿಲ್ಲ. ಹೈಕೋರ್ಟ್ ತನಕ ಇರ್ಲಿ. ಪ್ರಮಾಣಕ್ಕೆಲ್ಲ ಏನ್ ಬೆಲೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಕೇಳಿ, ಅವ್ರು ಹೇಳ್ತಾರೆ ಅವ್ರದೊಂದು ಪ್ರೊನೋಟ್ ಸೈನ್ ಮಾಡ್ಕೊಟ್ಟಿದ್ದು ನಿಮ್ಮ ಹತ್ರ ಇದೆ ಅಂತ. ಇಲ್ಲ ಅಂತ ಆದ್ರೆ ನೀವೊಂದು ಬರ್ತ್ ಕೊಡಿ. ಏನಂತ ಅಂದ್ರೆ, ಈ ನಾಗಮ್ಮನ್ ಮೇಲೆ ಯಾರು ಪ್ರೊನೋಟ್ ದಾವ ಹಾಕಿದ್ರೆ ಇವತ್ತಿಂದ 1 ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ. ಇಲ್ಲಿ ನನಗೆ ಮಾಹಿತಿ ಪ್ರಕಾರ ಸುಮ್ಮನೆ ಅವ್ರಿಗೆ ಮೋರ್ ದನ್ ಇದೇ ತರದ ಚೆಕ್ ಬೌನ್ಸ್ ಕೇಸ್ಗಳು ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ ಅಂತ. ಅದ್ರಲ್ಲಿ ಅಲ್ಲಿ ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಇವರಿಬ್ಬರ ಮಧ್ಯಾಹ್ನ ಬೇರೆಯವ್ರ ಮೇಲೆ ಸರ್. ಮತ್ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಲ್ಲ, ಅದ್ರಲ್ಲಿ ಹೇಳಿದ್ದು ಸರ್. ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅದಕ್ಕೋಸ್ಕರ ಅವ್ರ ಪ್ರೊನೋಟ್ ಅನ್ನ ಬೇರೆಯವ್ರಿಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಲ್ಲ, ನಾನು ಏನ್ ಹೇಳಕ್ ಬರ್ತಿತ್ತು ತಮ್ಗೆ ಅಂತಂದ್ರೆ, ಪ್ರೊನೋಟ್ ಅನ್ನ ಬೇರೆಯವ್ರಿಗೂ ಕೊಟ್ಟಿರ್ಬೋದು ಅಥವಾ ಬೇರೆಯವ್ರ ಕೇಸ್ ಹಾಕಿದಾಗ ಹೌ ಕ್ಯಾನ್ ವಿ ರೆಸ್ಪಾನ್ಸಿಬಲ್ ದಟ್ ಮೈ ಹಂಬಲ್ ಸಬ್ಮಿಸ್. ಯು ಡೆಪಾಸಿಟ್ 50%. False submission, my lord, that they are making. ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದಾರೆ ಬಿಡ್ರಿ. ಊರವ್ರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗಸಾಕಿದ್ಕೊಂಡು ನಾಚಿಕೆ ಆಗ್ಬೇಕು. My lord, in this. ಬಿಡಿ ಸಾಕು ಅಲ್ಲಿಗೆ. ಯು ಡೆಪಾಸಿಟ್ 50,000 rupees ಟುಡೇ. My lord, tomorrow, my lord, she's. ನೋ ಇವತ್ತು ಪಾಸ್ ಓವರ್ 2:30 ಡೆಪಾಸಿಟ್ ಮಾಡಿ. Obliged. ಆಮೇಲೆ ನೋಡೋಣ. My lord, in so far as the pronote is concerned, my lord, if they'll undertake. ನೀವು ಡೆಪಾಸಿಟ್ ಮಾಡ್ರಿ, ಆಮೇಲೆ ನೋಡೋಣ. ಆಯ್ತು ಇವ್ರೆ, ನೀವೊಂದು ಆಕ್ರಿ ಕೇಸು ಯಾರು ಬೇಡ ಅಂತಾರೆ. ಈಗಿರೋ ದುಡ್ಡು ಕೊಟ್ಬಿಡಿ. ಇಫ್ ಯು ಹ್ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ ನೀವು ಹಾಕಿ ಕ್ರಿಮಿನಲ್ ಕೇಸ್. ಎಷ್ಟಿದೆ ಅಮೌಂಟ್? 2,62,500. 2,62,500. ಅಲ್ಲೇ ಡೆಪಾಸಿಟ್ ಎಷ್ಟಿದೆ? 1,12,500. ಎಣಿಸ್ಕೊಳ್ಳಿ ದುಡ್ಡು. ವಾಟ್ ಇಸ್ ದಿ ಚೆಕ್ ಅಮೌಂಟ್? 3 lakhs. 4,50,000 ಫೈನ್ ಅಮೌಂಟ್. ಎಸ್, ದಟ್ ವುಡ್ ಬಿ ಆಲ್ ರೈಟ್. ಫೈಲ್ ಎ ಮೆಮೊ. ಲಾಸ್ಟ್ ಒಕೇಶನ್ 3,75,000 ಸೆಟ್ಲ್ ಆಗಿತ್ತು. 25% ನಾವು ಟ್ರಯಲ್ ಕೋರ್ಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ವಿ. ಎಷ್ಟು ಬ್ಯಾಲೆನ್ಸ್ ಕೊಡ್ತಾ ಇದ್ದೀವಿ. ಕೊಡಿ. ನಾವು ಸ್ವಲ್ಪ ಬೇಗ ಕೊಡಿ. ಒಂದು ಆಂಡಿಮೆಂಟ್ ಮತ್ತೆ ನಮ್ದು ಒಂದು RC ಬುಕ್ ಆಗುತ್ತೆ ಸರ್. ಅದು ಇಲ್ಲ ಅಂತಾರೆ. ಯಾಕಂದ್ರೆ ನಾವು ಈಗ ಹೇಳ್ತಾ ಇಲ್ಲ, ಇಂದ ಟ್ರಯಲ್ ಕೋರ್ಟ್ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ದಟ್ ಒನ್ ಮೆನ್ಷನ್ ಮಾಡಿದ್ವಿ. ಯಾವಾಗ ಡೇಟ್ ಹಾಕಿದ್ರೆ ಡೇಟ್ ಹಾಕಿದ್ರೆ RC ಬುಕ್ ಬಿಟ್ಬಿಡಿ. ಇನ್ನೊಂದು ಬೀರಿ ತಗೋಬಹುದು. ಡೇಟ್ ಹಾಕಿಲ್ಲ. ಮತ್ತೆ ಯಾಕೆ ಟು ಫೈಲ್ ಎ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರೊನೋಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ, ಇಲ್ದಾರ ಅವ್ರು ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ. ಇಲ್ಲ ಅಂತಾರೆ. ಇಲ್ಲ ಇಸ್ಕೊಂಡಿಲ್ಲ ಅಂತ ಹಂಗಾರೆ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ. ಕೇಸ್ ಫೇಸ್ ಮಾಡ್ಲಿ. ಇವಾಗ ಇವ್ರು ಅಕ್ಯೂಸ್ಡ್ ಇರ್ತಾರೆ, ಆಮೇಲೆ ಅವ್ರು ಅಕ್ಯೂಸ್ಡ್ ಆಗ್ತಾರೆ ಅಷ್ಟೇ. ಅಮೌಂಟ್ ವಿತ್ ರೆಸ್ಪೆಕ್ಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಬಿಟ್ಬಿಡಿ. ವಿಲ್ ನಾಟ್ ಕನ್ಸಿಡರ್ ಎನಿ ಆಫ್ ದೋಸ್ ಥಿಂಗ್ಸ್. ವಿಲ್ ಅಡ್ಮಿಟ್ ಅಂಡ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್. ಆನ್ ಡಿಮಾಂಡ್ ಇಟ್ಕೋತೀನಿ, RC ಬುಕ್ ಇಟ್ಕೋತೀನಿ, ಏನಾವೆಲ್ಲ ಆಯ್ತು. ಇವ್ರೆ ಒಂದ್ ಕ್ರಿಮಿನಲ್ ಕೇಸ್ ಹಾಕು ಅಂತ ಹೇಳ್ತೀನಿ. ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ. ನಮ್ಗೇನಾಗಬೇಕು? ಲಾಯರ್ ಇಟ್ಕೊಂಡು ನೋಡಿ ಇದ್ರೆ ನೀವು ಹಾಕಿ ಕ್ರಿಮಿನಲ್ ಕೇಸ್. ಪ್ರೊಫೆಷನಲಿ ಇದೆ ಫಿನಾನ್ಷಿಯಲ್ ಮೆಂಬರ್ಶಿಪ್. ಆಯ್ತು ಇವ್ರೆ, ನೀವೊಂದು ಆಕ್ರಿ ಕೇಸು ಯಾರು ಬೇಡ ಅಂತಾರೆ. ಈಗಿರೋ ದುಡ್ಡು ಕೊಟ್ಬಿಡಿ. ಇಫ್ ಯು ಹ್ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ ನೀವು ಹಾಕಿ ಕ್ರಿಮಿನಲ್ ಕೇಸ್. ಎಷ್ಟಿದೆ ಅಮೌಂಟ್? 2,62,500. 2,62,500. ಅಲ್ಲೇ ಡೆಪಾಸಿಟ್ ಎಷ್ಟಿದೆ? 1,12,500. 617. ಅಲ್ಲಿಗೆ 375 ಆಯ್ತು. ಹೌದು, ಎಣಿಸ್ಕೊಳ್ಳಿ ದುಡ್ಡು. ವಾಟ್ ಇಸ್ ದಿ ಚೆಕ್ ಅಮೌಂಟ್? 3 lakhs. 4,50,000 ಫೈನ್ ಅಮೌಂಟ್. ಎಸ್, ದಟ್ ವುಡ್ ಬಿ ಆಲ್ ರೈಟ್. ಫೈಲ್ ಎ ಮೆಮೊ. ಮೆಮೊ ಫೈಲ್
Memo file. Receipting memo file first. Sum of rupees 3,75,000. Sum of rupees 62,500. 2,62,500 is tendered. ಅಲ್ಲೆಲ್ಲ ನೋಡು ರೆಂಡರ್ಡ್ ಅಂತ ಬರೀತಾರೆ. ಯಾರು ಟೆಂಡರ್ಡ್ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ. ಟೆಂಡರ್ಡ್ TEN. Tendered by the council for revision petitioner to the respondent complainant. Same is acknowledged in the order sheet. Full stop. Next para. The trial court ordered fine of rupees 4,50,000 as against the check amount of rupees 3 lakhs as compensation. First, out of the 4 lakh, sum of rupees 4,50,000, 10,000 was ordered to be paid as fine to the state towards the defraying expenses. Full stop. Next para. Since matter is amicably settled between the parties and sum of rupees 3 lakh, the complainant has agreed to receive sum of rupees 3,75,000 as against compensation of rupees 4,40,000, sum of rupees 10,000 imposed by the trial magistrate towards the defraying expenses of the state is hereby set aside as the list is privy to the parties. PRIVY, privy to the parties. Ordered accordingly. And criminal revision petition stand disposed of. ಅದಕ್ಕೆ ನಾನು ಯಾಕೆ ಬರೀತೀನಿ? ನೀವು ಚೆನ್ನಾಗಿದೆಯಲ್ಲ. ಅವ್ರು ಮಿಸ್ಯೂಸ್ ಆದ್ರೆ ನೀವು ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅಷ್ಟೇ. ಟ್ರಯಲ್ ಕೋರ್ಟ್ ಅಲ್ಲಿ ಡೆಪಾಸಿಟ್ Amount in deposit is ordered to be withdrawn by the complainant under due identification. Criminal revision petition stand disposed of.